ನಮಸ್ಕಾರ ಕರ್ನಾಟಕ. ಆಫ್ಟರ್ ಲಾಂಗ್ ಟೈಮ್ ಲೈವ್ ಬರ್ತಾ ಇದೆ. ಟೇಕಿಂಗ್ ಕಳೆದ ಐ ಥಿಂಕ್ ಒಂದು ವಾರದಲ್ಲಿ ನಡೆದಂಥ ಘಟನೆಯನ್ನು ಸಂಕ್ಷಿಪ್ತವಾಗಿ ನೋಡೋದಾಯ್ತು ಅಂತಂದರೆ, ಭೀಮನನ್ನ ಅರೆಸ್ಟ್ ಮಾಡಿ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ, ಏನಕ್ಕೆ ಅಂತಂದರೆ ಭೀಮಾ ತಂದಿದ್ದ ಬೋರ್ಡಿಯ ವಿಚಾರವಾಗಿ ಇದನ್ನ ವಿಠಲ್ ಗೌಡ್ರೆ ಕೊಟ್ಟಿದ್ದು, ವಿಠಲ್ ಗೌಡ್ರೆ ಹೋಗಿ ಬಂಗ್ಲೆಗುಡ್ಡದಲ್ಲಿ ಎತ್ಕೊಂಬಂದು ಕೊಟ್ಟಿದ್ದು ಅಂತ SIT ಅವರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಎರಡನೇದಾಗಿ ಭೀಮಾ ಹೇಳ್ಬೇಕಾಗಿತ್ತು ಬಂಗ್ಲೆಗುಡ್ಡದಲ್ಲಿ SIT ಅವರು ತನಿಖೆ ಮಾಡಬೇಕು ಅಂತ. ಯಾಕೆ ಅಂತ ಕೇಳಿ, ನೆನ್ನೆ ಮೊನ್ನೆ ಕಳೆದ 2 ದಿವಸದಿಂದ ಮಾಜರಿಗೆ ವಿಠಲ್ ಗೌಡನನ್ನ ಬಂಗ್ಲೆಗುಡ್ಡ ಕರ್ಕೊಂಡು ಹೋಗಿದ್ದಾರೆ. ನಾನು ಆ ವಿಡಿಯೋನು ಸಹ ಹಾಕಿದ್ದೇನೆ. ವಿಠಲ್ ಗೌಡನನ್ನ ಕೊಂಡ್ಗಣಕ್ಕೂ ಆಗಿಲ್ಲ, ಬೆದರ್ಸಕ್ಕೂ ಆಗಿಲ್ಲ. ಕಾರಣ ಯಾಕೆ ಅಂತಂದ್ರೆ, ವಿಠಲ್ ಗೌಡ್ರು ಹೇಳಿದ್ರು, ಎಸ್ ಭೀಮನಿಗೆ ಹ್ಯೂಮನ್ ಸ್ಕೆಲೆಟನ್ ಕೊಟ್ಟಿದ್ದು ನಾನೇ, ಬಂಗ್ಲೆಗೌಡದಲ್ಲಿ ಎತ್ಕೊಂಬಂದು ಕೊಟ್ಟಿದ್ದು ಅಂತಾನೆ ಹೇಳಿದ್ದಾರೆ. ಸೊ ಒನ್ಲಿ ಕ್ವಶನ್ ಈಸ್, ಈಗ ನಮಗನ್ಸೋದೇನು ಅಂತಂದ್ರೆ, 2 ಬಾರಿ ಬಂಗ್ಲೆಗುಡ್ಡಕ್ಕೆ ವಿಠಲ್ ಗೌಡನ್ ಕರ್ಕೊಂಡು ಹೋದಾಗ ಅಲ್ಲಿ ರಾಶಿ ಫಸ್ಟ್ ಟೈಮ್ ಹೋದಾಗ 2-3 ಸಿಕ್ಕಿದೆ ಅಂತೆ. ಅಲ್ಲೆಲ್ಲ ಮಲಗಿಸಿದ್ದ ಹೆಣಗಳು ರಾಶಿ ಸೀಸ್ ಮಾಡಿಲ್ಲ. SIT ಅವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ, ಅದ್ರ ಬಗ್ಗೆ ಜಪ್ತಿ ಮಾಡಿಲ್ಲ. ಜಸ್ಟ್ ಇಮ್ಯಾಜಿನ್, ಈಗ ನಮಗೆ SIT ಅವರ ನಡೆ ಮೇಲೆ ಅನುಮಾನ ಮೂಡ್ತಾ ಇದೆ, ಯಾಕೆ ಜಪ್ತಿ ಮಾಡಿಲ್ಲ? ಅಲ್ಲಿ ಹ್ಯೂಮನ್ಸ್ ರಿಮೇನ್ಸ್ ಇದ್ದಿದ್ದನ್ನ ಇವ್ರು ಅದನ್ನ ಯಾಕೆ ಸೀಸ್ ಮಾಡ್ಕೊಂಡು ಇಷ್ಟು ದಿನ JCB ತಗೊಂಬಂದು ಅಗಿತಾ ಇದ್ರು. ಈಗ ವಿಠಲ್ ಗೌಡನ್ ಕರ್ಕೊಂಡು ಹೋದಾಗ ಬಂಗ್ಲೆಗೂಡದಲ್ಲಿ ಮೇಲೇನೆ ರಾಶಿ ಹೆಣಗಳು ಸಿಗ್ತಾ ಇದೆ, ರಾಶಿ ಸಿಗ್ತಾ ಇದೆ. SIT ಅವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ. ಇವಾಗ SIT ಅವರು ಉತ್ತರ ಕೊಡಬೇಕು. ಮತ್ತೆ ಅದನ್ನ ನಾನು ಹೇಳ್ತಾ ಇಲ್ಲ, ವಿಠಲ್ ಗೌಡ ಸೌಜನ್ಯ ಅವರ ಮಾವ ಯಾರನ್ನ ಅವನ ಸ್ನೇಹಮಯಿ ಕೃಷ್ಣ ಬಾಯಿಗೆ ಬಂದಂಗೆ ಮಾತಾಡಿದ್ನೋ, ಅಂದ್ರೆ ನೋಡಿ, ವಿಸಿಲ್ ಬ್ಲೋವರ್ಗಳನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್. ಒಂದ್ ಕಡೆ ಅವನು ರಾಕೇಶ್ ಶೆಟ್ಟಿ ಕೂತ್ಕೊಂಡು ಪವರ್ ಟಿವಿಲಿ ಮಾಡ್ತಾನೆ, ಇನ್ನೊಂದ್ ಕಡೆ ಇವನು ಯಾವನೋ ಸ್ನೇಹಮಯಿ ಕೃಷ್ಣ ಅಂತ ಇವನ್ ಕರ್ಕೊಂಬಂದು ಕ್ಯಾರೆಕ್ಟರ್ ಲೆಸ್ ಆಗಿ ಆ ಕ್ಯಾರೆಕ್ಟರ್ ಅಸಾಸಿನೇಷನ್ ಅವ್ರನ್ನ ಮಾಡ್ತಾರೆ. ಒಂದ್ ಕಡೆ ಭೀಮನನ್ನ ಬಂಧನ ಮಾಡಿ, ಕಾರಣ ಗೊತ್ತಿಲ್ಲ ಅದೇನಕ್ಕೆ ಬಂಧನ ಮಾಡಿದಾರೆ ಅಂತ, ಬಂಧನ ಮಾಡಿ ಅಲ್ಲೇನು ಬೆದರ್ಸೋದೋ ಎದುರ್ಸೋದೋ ಅಥವಾ ಕೊಂಡ್ಕೊಳೋದೋ, ಅವ್ರ ಲಾಯರ್ ಕೂಡ ಕಾಣಿಸ್ತಾ ಇದ್ರ. ದ ಬಿಗ್ಗೆಸ್ಟ್ ಕ್ವಶನ್ ಈಸ್, ನನಗೆ ಮಾತಾಡಬಾರ್ದು ಅಂತ, ಬಟ್ ಈಸ್ ಲಾಯರ್ ಯಾರು ಕರ್ಕೊಂಬಂದ್ರು ನೋಡಿ. ಧನಂಜಯ ಅವರು ಇದುವರೆಗೂ ಕೂಡ ಇಷ್ಟೆಲ್ಲ ಘಟನೆ ನಡೆದ್ರು ಕೂಡ ಈಸ್ ನಾಟ್ ಸ್ಪೀಕಿಂಗ್, ಈಸ್ ನಾಟ್ ಕಮಿಂಗ್ ಇನ್ ಪಬ್ಲಿಕ್, ಈಸ್ ನಾಟ್ ಇವನ್ ಆಸ್ಕಿಂಗ್ SIT. ಮತ್ತೆ ಎಲ್ಲೋದ್ರು ಧನಂಜಯ, ಎಲ್ಲೋದ್ರು ಅಡ್ವೊಕೇಟ್ ಧನಂಜಯ, ಎಲ್ಲೋದ್ರು? ಯಾಕೆ ಮಾತಾಡ್ತಾ ಇಲ್ಲ? ಭೀಮನನ್ನ ಜಸ್ಟ್ ಬಿಕಾಸ್ ವಿಠಲ್ ಗೌಡ್ರು ಕೊಟ್ಟಂತ ಪಳವಳಿಕೆ ಬಗ್ಗೆ ಹೇಳಿಲ್ಲ ಅಂತ ಭೀಮನನ್ನ ಅರೆಸ್ಟ್ ಮಾಡಿ, ಅಲ್ಲಿ ಭೀಮನನ್ನೇನಾದ್ರೂ SIT ಅವರ ಮೂಲಗಳು ಅಥವಾ ಈ ಕೊಲೆಗಾರನೇನಾದ್ರೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರ? ಯಾಕಂದ್ರೆ ದಟ್ ಈಸ್ ವಾಟ್ ಐ ಆಮ್ ಫೀಲಿಂಗ್. ಆಮೇಲೆ ಅಪಾರ್ಟ್ ಫ್ರಮ್ ದಟ್, ವಿಠಲ್ ಗೌಡ ಕರ್ಕೊಂಡು ಹೋದಂತ ಬಂಗ್ಲೆಗುಡ್ಡವನ್ನ, ಒಂದು ಅಲ್ಲಿ ಸಿಕ್ಕಂತ ಪಳವಳಿಕೆಗಳನ್ನ SIT ಅವರು ನೆನ್ನೆನೂ ಮುಟ್ಟಿಲ್ಲ. ನೆನ್ನೆನೂ ಕೂಡ ರಾಶಿ ಆಸ್ ಪರ್ ವಿಠಲ್ ಗೌಡ ರಾಶಿ ಪಳವಳಿಕೆಗಳು, ಒಂದು ಮಗುವಿನ ಪಳವಳಿಕೆ, ಆಮೇಲೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂತ ಒಂದಷ್ಟು ಸಾಮಗ್ರಿಗಳು ಅಲ್ಲಿ ಸಿಕ್ಕಿದೆ ಅಂತ ವಿಠಲ್ ಗೌಡ ಹೇಳಿದ್ದಾರೆ. ಈಗ ವಿಠಲ್ ಗೌಡನಿಗೆ SIT ಹ್ಯಾಸ್ ಟು ಪ್ರೊಟೆಕ್ಟ್ ಹಿಮ್ ವಿತ್ ಆತನಿಗೆ ಪೊಲೀಸ್ ಸೆಕ್ಯೂರಿಟಿಯನ್ನ SIT ಅವರು ಸರ್ಕಾರ ಕೊಡಬೇಕಾಗಿದೆ. ದ ವಿಟ್ನೆಸ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಅಂಡ್ ಈಸ್ ದ ವಿಸಿಲ್ ಬ್ಲೋವರ್. ವಿಠಲ್ ಗೌಡ ಅನ್ನೋರು ವಿಸಿಲ್ ಬ್ಲೋವರು. ಆಮೇಲೆ ಬಂಗ್ಲೆಗುಡ್ಡ ಏನಿದೆ, ಧರ್ಮಸ್ಥಳದ ಬಂಗ್ಲೆಗುಡ್ಡ, ಇದನ್ನ SIT ಅವರು ಸೀಸ್ ಮಾಡಬೇಕು, ಪೊಲೀಸ್ ಸೀಸರ್ ಮಾಡ್ಬೇಕು. ಅದನ್ನ ಎಂಟೈರ್ ಗುಡ್ಡವನ್ನ ಪೊಲೀಸ್ ಸೆಕ್ಯೂರಿಟಿಯಿಂದ ಸೀಸ್ ಮಾಡಬೇಕಾಗತ್ತೆ. ನೋ ಹ್ಯೂಮನ್ ಶುಡ್ ಎಂಟರ್ ಇಟ್. ಯಾಕೆ ಅಂತಂದ್ರೆ ಅಲ್ಲಿ ರಾಶಿ ನಿಮಗೆ ಇಷ್ಟು ದಿನ ಕೇಳ್ತಾ ಇದ್ರಲ್ಲೇನಪ್ಪ, ಏನ್ರಾ ಲೇ, ಇಷ್ಟು ದಿನ ಕೇಳ್ತಾ ಇದ್ರಲ್ಲ, ಈಗ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ರಾಶಿ ಸಿಕ್ಕಿದೆ, ಯಾಕೆ ಸೀಸ್ ಮಾಡ್ತಲ್ಲ? SIT ಅವರು ಉತ್ತರ ಕೊಡ್ಲಿ, ಇವಾಗ ಸರ್ಕಾರ ಉತ್ತರ ಕೊಡ್ಲಿ. JCB ತಗೊಂಡೋಗಲ್ಲ, ಅಗದಿದ್ದೇನೋ ಬೇಡದಿದ್ದ ಜಾಗದಲ್ಲಿ ಏನೋ JCBಗಳನ್ನ ಪೋಕಿಲೆಗಳನ್ನ ತಗೊಂಡೋಗ ಅಗದಿದೆ. ಬಂಗ್ಲೆಗುಡ್ಡದಲ್ಲಿ ರಾಶಿ ಏನೋ ಹ್ಯೂಮನ್ ಸ್ಕೆಲಿಟನ್ಸು ಅಲ್ಲಿ ಬಿದ್ದಿದೆ.
ನಿನ್ನೆ ಕೂಡ SIT ಅವರು ಜಪ್ತಿ ಮಾಡಿದ್ರೆ ಅದನ್ನ ಹಂಗೆ ಬಂದಿದ್ದಾರೆ. ಕಾರಣ ಕೇಳ್ಬೋದು SIT ಅವರಿಗೆ ಯಾಕೆ ಮುಟ್ಟಿಲ್ಲ ಅಂತ. ಆಮೇಲೆ ಬಂಗ್ಲೆಗುಡ್ಡನ ಯಾಕೆ ಸೆಕ್ಯೂರಿಟಿ ಫೋರ್ಸ್ ಹಾಕಿ ಅದನ್ನ ಯಾಕೆ ಸೀಸ್ ಮಾಡಿಲ್ಲ? SIT ಅವರ ಉತ್ತರ ಕೊಡ್ಬೋದಾ? ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನೀವು? SIT ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ವಿಠಲ್ ಗೌಡ ಕರ್ಕೊಂಡೋದಾಗ 2 ಸತಿ ಮಾಜರ್ ಕರ್ಕೊಂಡೋದಾಗೂ ಕೂಡ ನೀವು ನೆನ್ನೆ ಕೂಡ ರಾಶಿ ಒಂದು ಮಗುವಿನ ಅಸ್ಥಿ ಪಂಜ ಕೂಡ ಅಲ್ಲಿ ಬಿದ್ದಿತ್ತಂತೆ. ಮತ್ತೆ ಬ್ಲಾಕ್ ಮ್ಯಾಜಿಕ್ ಮಾಡಿರುವಂತ ಒಂದಷ್ಟು ಸಾಮಗ್ರಿಗಳಲ್ಲಿ ಬಿದ್ದಿತ್ತು. ನೆನ್ನೆ ಕೂಡ ಒಂದಷ್ಟು ಬಿದ್ದಿತ್ತು. ಯಾಕೆ ಸೀಸ್ ಮಾಡಿಲ್ಲ? SIT ಯಾಕೆ ಸೀಸ್ ಮಾಡಿಲ್ಲ? ಈಗ ಮಾಧ್ಯಮಗಳಿಗೆ ಬಾಯಿ ಬಿದ್ದೋಗಿದ್ಯಾ? ಬುರ್ಡೆ ಅಂತ ಹೇಳ್ತಾ ಇದ್ರಲ್ಲ ಬೈ ಬೇವರ್ಸಿ ಬ್ರೀಫ್ ಕೇಸ್ ಮಾಧ್ಯಮಗಳ ಹೋಗ್ರಿ ಮಂಗ್ಲೆಗುಡ್ಡಕ್ಕೆ ಕೇಳ್ರಿ. ಇವಾಗ SIT ಕೇಳ್ರ ತಾಕತ್ತಿದ್ರೆ ಸರ್ಕಾರನ ಕೇಳ್ರಿ ಯಾಕೆ ಸೀಸ್ ಮಾಡಿಲ್ಲ ಅಂತ. ಹಳೆ ಬೇವರ್ಸಿಗಳು ತಗೊಂಬಂದು ಬುರ್ಡೆ ಅಂತ ಯಾರೋ ಬುರ್ಡೆಲೇ ಅಲ್ಲಿ ಹಾಗಿದೆ ಹತ್ಯಾಕಾಂಡ. ನಿಮ್ಮ ಮನೆಯವ್ರದೋ, ನಿನ್ನ ಹೆಂಡ್ತಿದೋ, ನಿಮ್ಮ ಮಕ್ಕಳದೋ, ನಿಮ್ಮ ಫ್ಯಾಮಿಲಿದೋ ಅಲ್ಲಿ ಏನಾದ್ರು ಹತ್ಯಾಕಾಂಡ ಆಗಿ ಅವ್ರ ಹೆಣ ಆ ಬಂಗ್ಲೆಗೂಡದಲ್ಲಿ ಅನಾಥವಾಗಿ ಬಿದ್ದಿದ್ರೆ ನಿಮ್ಗೆ ಗೊತ್ತಾಗಿರೋದು. ನೀವು ಅವಾಗ ಬುರ್ಡೆ ಅಂತ ಹೇಳ್ತಾ ಇರ್ಲಿಲ್ಲ. ಅಯ್ಯೋ ನಮ್ಮವ್ರು ಹೋಗ್ಬಿಟ್ರೆ, ನಮ್ಮವ್ರು ಸತ್ತೋಗ್ಬಿಟ್ರೆ, ನಮ್ಮ ಮಕ್ಕಳು ಸತ್ತೋಗ್ಬಿಟ್ರೆ ಅಂತ ಹೇಳಿದ್ರು. ನಿಮಗೇನಾಗಬೇಕಾಗಿದೆ? ಯಾರ್ದೋ ಹೆಣ್ಮಕ್ಳು, ಯಾರ್ದೋ ಗಂಡು ಮಕ್ಕಳು, ಯಾರ್ದೋ ಮಕ್ಕಳನ್ನ ಸಾಯಿಸಿ ತಗೊಂಡಾಗ ಅಲ್ಲಿ ಬಿಸಾಕಿದ್ದಾರೆ. ನೆನ್ನೆ ಕೂಡ SIT ಅವರು ಜಪ್ತಿ ಮಾಡಿಲ್ಲ. ಯಾಕೆ ಮಾಡಿಲ್ಲ? ವೈ ಎಕ್ಸುಮೇಷನ್ ಇಲ್ಲಿ JCB ತಗೊಂಬಂದು ಜನಗಳಿಗೆ ಗುಬೆ ಕುಣಿಸಿದ್ರಲ್ಲ SIT ಅವರು. ನೆನ್ನೆ ಅಲ್ಲೇ ಸಿಕ್ಕಿದೆಯಲ್ಲ ಮಾಜರ್ ಮಾಡ್ಬೇಕಾರೆ. ವೈ ದೇ ಡಿಡ್ಂಟ್ ಸೀಸ್ ದ ಹ್ಯೂಮನ್ ರಿಮೇನ್ಸ್? ದಿಸ್ ಇಸ್ ಮೈ ಕ್ವಶನ್. ಮಾಡಕ್ಕೆ ಅಲ್ಸ ಇಲ್ಲ. ನಮ್ಮಂತವ್ರ ಮೇಲೆ FIR ಹಾಕಿ ಇಲ್ಲಿಂದ ಬೆಳ್ತಂಗಡಿ ಕರಿಯೋದು. ನಾವು ಬಂದು ನಿಮ್ಮನ್ನ ಯಾರೋ ಪ್ರಶ್ನೆ ಮಾಡ್ತಾರೆ, SIT ಅವ್ರನ್ನ ಯಾರೋ ಪ್ರಶ್ನೆ ಮಾಡ್ತಾರೆ, ಸರ್ಕಾರ ಯಾರೋ ಪ್ರಶ್ನೆ ಮಾಡ್ತಾರೆ. ವಾಟ್ ಈಸ್ ಎಕ್ಸ್ಪ್ಲನೇಷನ್ ಫ್ರಮ್ ದ ಹೋಮ್ ಮಿನಿಸ್ಟರ್? ವೈ ಅಲ್ಲಿ ನೆನ್ನೆ ಸಿಕ್ಕಂತ ಹ್ಯೂಮನ್ ರಿಮೇನ್ಸ್ ಅನ್ನ ಯಾಕೆ ಸೀಸ್ ಮಾಡಿಲ್ಲ? SIT ಹತ್ರ ಉತ್ತರ ಇದೆಯಾ? ಸರ್ಕಾರ ಉತ್ತರ ಕೊಡ್ಬೇಕಾಗತ್ತೆ. ಡೆಫಿನೆಟ್ಲಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಟು ದ ಸುಪ್ರೀಂ ಕೋರ್ಟ್. ಇಲ್ಲಿ SIT ಅವರು ಗೇಮ್ ಆಡ್ತಾ ಇದ್ದಾರೆ. ಯಾಕೆ ವಿಠಲ್ ಗೌಡನ್ ಯಾಕೋ ಪ್ರೊಟೆಕ್ಷನ್ ಕೊಟ್ಟಿಲ್ಲ? ಈಸ್ ದ ಮೋಸ್ಟ್ ಸೆನ್ಸಿಟಿವ್ ವಿಟ್ನೆಸ್ ಇನ್ ದ ಕೇಸ್. ವಿಠಲ್ ಗೌಡ ಸೌಜನ್ಯ ಅವ್ರ ಮಾವನ್ಗೆ 2 ಸತಿ ತರ್ಕೊಂಡು ಹೋಗೋದನ್ನು ಕೂಡ ಆತನ ಇನ್ಫಾರ್ಮೇಶನ್ ಮೇಲೆ ನಮಗೆಲ್ಲ ಗೊತ್ತಾಗ್ತಾ ಇರೋದು. ಬಂಗ್ಲೆಗುಡ್ಡದಲ್ಲಿ 106 ಪಳವಳಿಕೆಗಳು ಬಿದ್ದಿವೆ. ನಿಮಗೆ ಏನೋ ಬಂದಿರೋದು ರೋಗ, ಯಾಕೋ ನೀನು ಸೀಸ್ ಮಾಡಿಲ್ಲ? ಅದನ್ನ ಯಾಕೆ ಸೀಸ್ ಮಾಡಿಲ್ಲ? ವೈ ದಟ್ ವಾಸ್ ನಾಟ್ ಸೀಸ್ಡ್? ಯಾಕೆ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ SIT ಅವರು? SIT ನೀವು ರಚನೆ ಮಾಡಿರೋದು ಕೊಲೆಗಾರನ ಹುಡುಕಕ್ಕೆ ಬಂಧನ ಮಾಡಕ, ಅಥವಾ ವಿಟ್ನೆಸ್ಗಳು, ಕಂಪ್ಲೇಂಟ್ಗಳು, ನಮ್ಮಂತವ್ರು ಧ್ವನಿ ಮಾಡಿದವ್ರ ಮೇಲೆ FIR ಮಾಡಿ ಮಜಾ ತಗೊಳಕ? ನೀವುಗಳು ಇದನ್ನ ಮಾಡಕ್ಕೋಸ್ಕರ SIT ಮಾಡ್ತಾರ ನೀವು? ವಿ ವಾಂಟ್ ವಿಠಲ್ ಗೌಡ ಟು ಬಿ ಪ್ರೊಟೆಕ್ಟೆಡ್. ಆತನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರ, ಹೋಮ್ ಮಿನಿಸ್ಟರು, SIT 20 ಜನನೂ ಕೂಡ ನೀವು ಜೈಲ್ಗೆ ಹೋಗ್ತೀರಾ. ಯಾಕೆ ಬಂಗ್ಲೆಗುಡ್ಡ ಯಾಕೆ ಸೀಸ್ ಮಾಡಿಲ್ಲ? ವೈ SIT ಹ್ಯಾಸ್ ನಾಟ್ ಸೀಸ್ ಬಂಗ್ಲೆಗುಡ್ಡ? ಕೇಳ್ರ ಮಾಧ್ಯಮ, ಬುಡೆ ಮಾಧ್ಯಮಗಳ, ಬ್ರೀಫ್ ಕೇಸ್ ಮಾಧ್ಯಮಗಳ ಕೇಳ್ರಲೇ, ಯಾಕೋ ಸೀಸ್ ಮಾಡಿಲ್ಲ? ಕೇಳ್ರ SIT ಕೇಳೋ, ಹೋಮ್ ಮಿನಿಸ್ಟರ್ ಕೇಳ್ರೋ. ನೆನ್ನೆ ಸಹ ಸಿಕ್ಕಿದೆ. ನೆನ್ನೆ ಸಹ 5ಕ್ಕೂ ಹೆಚ್ಚು ಪಳವಳಿಕೆಗಳು ಅಲ್ಲೇ ಓಪನ್ ಆಗಿ ಬಿದ್ದಿದೆ ಅಂತೆ. ಬೋಡೆಗಳು ತಲೆ ಮೇಲೆ ಬಂದಿದೆ. JCBನೂ ಬೇಡ, ನಿಮ್ಮ ಅಜ್ಜಿ ತಲೆನೂ ಬೇಡ. ಬಂಗ್ಲೆಗುಡ್ಡದಲ್ಲಿ ಹೋಗ್ರೋ, ಹೋಗಿ ಸೀಸ್ ಮಾಡಿಸಿ, ಹೋಗಿ ನನಗೆ ವಿಡಿಯೋ ಮಾಡಿಸಿ ಕೇಳ್ರಿ SITನ ಏನ್ ಮಾಡಿದಾರಂತ. ಯಾಕೆ ಸೀಸ್ ಮಾಡಿಲ್ಲ? ನಾನ್ ಸೆನ್ಸ್. SIT ರಚನೆ ಮಾಡಿರೋದು ಕಂಪ್ಲೇಂಟ್ಗಳನ್ನ, ಸಾಕ್ಷಿದಾರಗಳನ್ನ, ನಮ್ಮಂತ ಧ್ವನಿ ಮಾಡೋರ್ಗಳ ಮೇಲೆ ಸುಳ್ಳು FIR ಮಾಡಿ. ನೆನ್ನೆ ಯಾವ್ದ ಬೆಂಗಳೂರು ಸಿಟಿನಲ್ಲಿ ಯಾರೋ ಡಾಕ್ಟರ್ ಜೈಮಾಲಾ ಅಂತ ಆಯಮ್ಮ ಕೊಟ್ಟಿಲ್ಲ. ಆಯಮ್ಮ ಯಾರನ್ನ ಹೆಸರು ಮೆನ್ಷನ್ ಮಾಡಿಲ್ಲ. ಆಯಮ್ಮಂದು ಗೊತ್ತಿಲ್ಲ, ನಾನು ಕಂಟಿಯಾರ ಅಂತ ಅದಂತೆ. ನಾನ್ ಸೆನ್ಸ್. ನಮಗ್ ಬಂದು ನೋಟಿಸ್ ಕೊಟ್ಟಾರ. ನಾನು ಹೋಗ್ಬೇಕು, ನಾಳೆ ಹೋಗಿ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಅಲ್ಲ, ದೇ ನಾಟ್ ಮೆನ್ಷನ್ ಎನಿಬಡೀಸ್ ನೇಮ್. ವೈ ಇನ್ ಪೊಲೀಸರು ಏನು ಲೀಸ್ಗೆ ಹಚ್ಕೊಂಡಿದ್ದೀರಾ? ಯಾರು ಧ್ವನಿ ಮಾಡ್ತಾರೆ, ಯಾರು ಕಂಪ್ಲೇಂಟ್ ಕೊಡ್ತಾರೆ, ಅವ್ರಗಳಿಗೆ ನೀವು ಬಾಧೆ ಕೊಡೋದು, ಸಾಕ್ಷಿದಾರಗಳಿಗೆ ಬಾಧೆ ಕೊಡೋದು. ಸಾಕ್ಷಿದಾರಗಳನ್ನ 6 ದಿವಸ ಇವನನ್ನ ಯಾರನ್ನ ಮಹೇಶ್ ತಿಮ್ರೋಡಿ ಅವ್ರ ಫ್ರೆಂಡು ಗಿರೀಶ್ ಮಠಣ 6 ದಿವಸ. ಯಾವ್ದು ಅವನೇನು ಕೊಲೆ ಮಾಡೋನ? 6 ದಿವಸ ಎನ್ಕ್ವೈರಿ ಮಾಡಕ್ ನೀವು ಎನ್ಕ್ವೈರಿ ಯಾರನ್ನ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಬಂಗ್ಲೆಗುಡ್ಡದಲ್ಲಿ ಯಾರು ಬಿಸಾಕರು? ಧರ್ಮಸ್ಥಳ ಪೊಲೀಸರು ನೋಟಿಸ್ ಕೊಡಬೇಕು. ಧರ್ಮಸ್ಥಳ ಪೊಲೀಸರು ಕರ್ಸ್ಕೊಂಡಿಲ್ಲ ನೀವು. ಬೆಳ್ತಂಗಡಿ ಪೊಲೀಸರನ್ನ ಎನ್ಕ್ವೈರಿ ಮಾಡಬೇಕು. ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇಲ್ಲ. ಸೌಜನ್ಯ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬಾಯಲ್ಲಿ ಬರ್ತದೆ ನನಗೆ. ಅವ್ನಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? CID ಎನ್ಕ್ವೈರಿ ಮಾಡ್ತಾ, ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ಆಮೇಲೆ ಸರ್ಕಾರ ಡಾಕ್ಟರ್ ಆಡಮ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ CBI ಹೇಳಿದ್ಮೇಲೆ CBI ಎನ್ಕ್ವೈರಿ ಎಸ್ಕೇಪ್ ಆಗಿದ್ದಾಳೆ ಡಾಕ್ಟರ್ ರಶ್ಮಿ.
ಡಾಕ್ಟರ್ ರಶ್ಮಿ ಇದುವರೆಗೂ ಸಿಬಿಐ ಎನ್ಕ್ವೈರಿಗೆ ಅಪಿಯರ್ ಆಗಿಲ್ಲ. ಅವಳಿಗೆ ಮತ್ತೆ ಸಸ್ಪೆನ್ಷನ್ ಮಾಡಿ ಮತ್ತೆ ಅವಳನ್ನ ಸರ್ಕಾರ ವಾಪಸ್ಸು ಕೆಲ್ಸಕ್ಕೆ ತಗೊಂಡಿದ್ದ. ಎಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಡಾಕ್ಟರ್ ರಶ್ಮಿ ಮೇಲೆ ಕ್ರಮ ಯಾಕೆ ಜರುಗಿಸಲಿಲ್ಲ? ಇವನ್ ಆಫ್ಟರ್ ಸಿಬಿಐ ಟೆಲ್ಲಿಂಗ್ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡದಂತ ಡಾಕ್ಟರ್ ರಶ್ಮಿ ಮೇಲೆ ಸಿಬಿಐ ಇದೆ, ಸಿಬಿಐ ಅಲಿಗೇಷನ್ ಮಾಡಿದೆ, ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ. ಇದುವರೆಗೂ ಸರ್ಕಾರ ಅವಳ ಮೇಲೆ ಕ್ರಮ ತಗೊಂಡಿಲ್ಲ. ಅವಳನ್ನೆಲ್ಲೋ ಪೋಸ್ಟಿಂಗ್ ಕೊಟ್ಟಿದೆ. ಅವಳು ಡಾಕ್ಟರ್ ರಶ್ಮಿಗೆ ಪೋಸ್ಟಿಂಗ್ ಕೊಟ್ಟು ಎಷ್ಟು ದುಡ್ಡು ಇಸ್ಕೊಂಡ್ರೆ ಅವಳ ಹತ್ರ ಈಗ ಕಸ್ತೂರ್ಬಾ ಹಾಸ್ಪಿಟಲ್ ಇಂದ ಎಲ್ಲ ಪಳವಳಿಕೆಗಳು ಬೆಂಗಳೂರಿಗಂತೆ. ನೆನ್ನೆ ಪಳವಳಿಕೆ ಸಿಕ್ತಲ್ಲ, ಅದನ್ನ ಯಾಕೆ SIT ಅವರು ಸೀಸ್ ಮಾಡಿಲ್ಲ? SIT ಆಸ್ ಅನ್ ಎಕ್ಸ್ಪ್ಲನೇಷನ್. ಮೊಹಂತಿ ಅವರ ನಿಮ್ಮಲ್ಲಿ ಎಕ್ಸ್ಪ್ಲನೇಷನ್ ಇದೆಯನ್ರಿ? ಬುಡೆ ಮಾಧ್ಯಮಗಳ ಬುಡೆ ಅಂತ ಇದ್ರಲ್ವ, ಸಿಕ್ಕಿದೆ ರಾಶಿ ಬುಡೆಗಳು. ವಿಠಲ್ ಗೌಡ ಹೇಳ್ತಾ ಇದ್ದಾನೆ, ಮಾತಾಡ್ರೋ ಇವಾಗಲೇ ಬುಲ್ರ ಮೊಡ್ಮ. ಪವರ್ ಟಿವಿ ರಾಕೇಶ್ ಶೆಟ್ಟಿ ಮಾತಾಡು. ಯಾಕೆ ಬಾಯಿ ಬಿದ್ದೋಗಿದ್ಯಾ ನಿನಗೆ? ಬುಡೆ ಅಂತ ಇದ್ದಲ್ಲ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾ ಇದ್ದಲ್ಲ ಗಿರೀಶ್ ಮಠನ್ ಅವ್ರಿಗೆ. ಅವನು ಯಾವನ ಸ್ನೇಹಮೈ ಕೃಷ್ಣ ಅವನ್ ಕರ್ಕೊಂಡ್ಬಂದು ವಿಠಲ್ ಗೌಡನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾ ಇದ್ರಲ್ಲ ನೀವು. ವಿಸಿಲ್ ಬ್ಲೋವರ್ಗಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತೀರಾ? ಮೈ ಫೂಟ್ ಇಡಿಯಟ್ಸ್. ಎಷ್ಟೋ ಬ್ರೀಫ್ ಕೇಸ್ ತಗೊಂಡ್ರಿ ನೀವೆಲ್ಲ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳಲ್ಲ, ಕೆಲ ಮಾಧ್ಯಮಗಳು. ನಿಮ್ಮನ್ನ ಏನಂತ ಕರಬೇಕು? ಬುಡೆ ಬ್ರೀಫ್ ಕೇಸ್ ಮಾಧ್ಯಮಗಳು. ನಿಮ್ಗೆ ಏನೋ ನೈತಿಕತೆ ಇದೆ ಬುಡೆ ಅಂತ ಹೇಳಕ್ಕೆ? ಇಡಿಯಟ್ಸ್. ನೂರಾರು ವ್ಯಕ್ತಿಗಳ ಕೊಲೆಗಳಾಗಿದೆ. ಅಲ್ಲಿ ತಗೊಂಡೋಗಿ ಬೆಟ್ಟಕದಲ್ಲಿ ಬಿಸಾಕಿದ್ದಾರೆ. ಹ್ಯೂಮನ್ ರಿಮೈನ್ಸ್ ಸಿಗ್ತಾ ಇದೆ. SIT ಅವರು ಯಾರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾರಿಗೆ ನೋಟಿಸ್ ಕೊಡ್ಬೇಕು ಕೊಡ್ತಾ ಇಲ್ಲ. ಧರ್ಮಸ್ಥಳ ಪೊಲೀಸರಿಗೆ ನೋಟಿಸ್ ಕೊಡಬೇಕು. ಅಲ್ಲಿ 20 ವರ್ಷದಲ್ಲಿ ಯಾವನ್ ಕೆಲಸ ಮಾಡ್ದ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಎಲ್ಲವನ್ಗೂ ನೀವು ನೋಟಿಸ್ ಕೊಡ್ಬೇಕು. ಇದುವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ. ಒಬ್ಬ ಪೊಲೀಸರನ್ನ ಎನ್ಕ್ವೈರಿ ಮಾಡಿಲ್ಲ. ಧರ್ಮಸ್ಥಳ ಪೊಲೀಸರು ಫೇಲ್ಯೂರಿಂದ ಇದೆಲ್ಲ ಆಗ್ತಾ ಇರೋದು. ಬಂಗ್ಲೆಗೂಡದಲ್ಲಿ ರಾಶಿ ತಂದಾಕಕ್ಕೆ ತಿಕ್ಲ ಯಾರಿಗನಾದ್ರು ಎಷ್ಟು ಧೈರ್ಯದ ತಗೊಂಬಂದು ಹ್ಯೂಮನ್ ರಿಮೈನ್ಸ್ ಸತ್ತಿರೋ ವ್ಯಕ್ತಿಗಳನ್ನ ತಗೊಂಬಂದು ಬಂಗ್ಲೆಗೂಡದಲ್ಲಿ ಬಿಸಾಕ್ತಾರೆ. ಇವಾಗ ಸಿಗ್ತಾ ಇದೆ. ಧರ್ಮಸ್ಥಳ ಪೊಲೀಸರ ಮೇಲೆ ಕ್ರಮ ಯಾಕಾಗ್ತಿಲ್ಲ? SIT ಯಾಕೆ ನೋಟಿಸ್ ಕೊಟ್ಟಿಲ್ಲ ಧರ್ಮಸ್ಥಳ ಪೊಲೀಸರಿಗೆ? ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್. ನೀವೇನು ಸಂವಿಧಾನಕ್ಕಾಗಿ ದೊಡ್ಡವರೇನಲ್ಲ SIT ಅವರು. ನೀವೇನು SIT ಅಂತ ಫಾರ್ಮ್ ಮಾಡ್ಬಿಟ್ರೆ ನಿಮ್ಗೆ ಇಷ್ಟ ಬಂದ ತನಿಖೆ ಮಾಡೋಕ್ಕಾಗಲ್ಲ. ಮೈ ಓನ್ಲಿ ಕ್ವಶನ್ ಇಸ್, ಯಾರು ಹುಡ್ಕೊಳ್ಳಿ ಕಂಪ್ಲೇನೆಂಟ್ ಭೀಮಾ ಹೇಳಿದ್ದು ಒಂದೇ ಒಂದು ಸುಳ್ಳು ಇರ್ಬೋದು. ವಿಠಲ್ ಗೌಡ ಕೊಟ್ಟರು ನಿಮ್ಮ ಹತ್ರ ಹೇಳಿಲ್ಲ. ಈಗ ವಿಠಲ್ ಗೌಡನೇ ಬಂದು ನಾನೇ ಕೊಟ್ಟಿದ್ದೇನೆ ಅಂತ ನಿಮ್ಮ ಹತ್ರ ಒಪ್ಕೊಂಡಿದ್ದಾನೆ. ಮಾಜರ್ಗೆ ಬಂದಿದ್ದಾನೆ. ಎಲ್ಲಿ ಬುಲ್ಡೆ ಎತ್ಕೊಂಡ್ಬಂದು ಅಲ್ಲಿಂದ ತೋರಿಸಿದಾನೆ. ಅವ್ನು ತೋರಿಸ್ಬೇಕಾದ್ರೆ ಸಾಕಷ್ಟು ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ. ಬಂಗ್ಲೆಗುಡ್ಡನ ಸೀಸ್ ಮಾಡಿಲ್ಲ SIT ಅವರು. ಯಾಕೆ ಮಾಡಿಲ್ಲ ಸೀಸು? ನೀವು ಯಾಕೆ ಸೀಸ್ ಮಾಡಿಲ್ಲ? ಅವನು ಯಾವನು ಒಬ್ಬ ನೇರವಾಗಿ BJP ಅವ್ರ ಜೊತೆ ಸೇರ್ಕೊಂಡು ಈಗ ಆಮೇಲೆ ಮದ್ದೂರಲ್ಲಿ ಮಾಡ್ತಾ ಇರೋದು ಈ ಹಲ್ಕಟ್ BJP ಅವರು ಧರ್ಮಸ್ಥಳ ಡಿವೇಟ್ ಮಾಡಕ್ಕೋಸ್ಕರ ಮದ್ದೂರಲ್ಲಿ BJP ಅವರ ಒಂದಲ್ಲ ಒಂದ್ ದಿವಸ ನೇಪಾಳದಲ್ಲಿ ಆಗಿರೋ ಗತಿ ಈ ಭಾರತದಲ್ಲಿ ನಿಮ್ಮಿಂದ ಆಗತ್ತೆ. ಜನ ಬೀದಿಗೆ ಇಳಿದು ನಾಯಿ ಹೊಡ್ದಂಗೆ ಹೊಡಿತಾರೆ ಒಂದಲ್ಲ ಒಂದ್ ದಿವಸ. ನೀವು ಮಾಡ್ತಾರ ಹಲ್ಕ ಕೆಲಸ. ಧರ್ಮಸ್ಥಳದಲ್ಲಿ ನಮ್ಮ ಹೆಣ್ಮಕ್ಳು ಸತ್ತೋಗಿದ್ರೆ ಅವ್ರಿಗೆ ನ್ಯಾಯ ಕೊಡ್ಸೋರು ಅಂತಂದ್ರೆ ಆ ಮದ್ದೂರಲ್ಲಿ ಹೋಗಿ ದೇವ್ರ ವಿಚಾರ ಇಟ್ಕೊಂಡು ಬೇವರ್ಸಿಗಳ ನೀವಲ್ಲೇ ನಿಮ್ಮ ನಿಜವಾಗ್ಲೂ ಹೇಳ್ತೀನಿ, ನೇಪಾಳಕ್ಕೆ ಬಂದಿದ್ದ ಗತಿ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ನಾನು ಹೇಳ್ತೀನಲ್ಲ, ಆ ಸೌಜನ್ಯ ಅಂತ ಹೆಣ್ಣು ಮಕ್ಕಳಂತ ಶಾಪ, ಅಲ್ಲಿ ಸತ್ತಂತ ಹೆಣ್ಣು ಮಕ್ಕಳ ಶಾಪ, ಅಲ್ಲಿ ಸತ್ತಂತ ವ್ಯಕ್ತಿಗಳ ಶಾಪ. ನೀವೀಗ ಈ ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಈ ಕಾಂಗ್ರೆಸ್ ಅವರಲ್ಲಿ ಒಂದು ಟೀಮ್ ಅನ್ನ ನಿಮ್ ಜೊತೆ ಮಾಡ್ಕೊಂಡು ಈ ಕಂಪ್ಲೇಂಟ್ಗಳಿಗೆ ನನ್ನ ಮೇಲೆ 5 FIR. ನಾನು ಏನೋ ಮಾಡಿದ್ದೀನಿ, ಪ್ರಶ್ನೆ ಮಾಡಿದಕ್ಕೆ 5 FIR. ಅದು ಯಾರೋ ನೆನ್ನೆ ಡಾಕ್ಟರ್ ಜೈಮಾಲಾ ಅಂತ ಆಯಮ್ಮ ಯಾರು ನನ್ನ ಹೆಸರು ಮೆನ್ಷನ್ ಮಾಡಿಲ್ಲ. ಇವ್ ನೋಡಿದ್ರೆ ಬೆಂಗಳೂರು ಪೊಲೀಸರು ನನಗೆ ನೋಟಿಸ್ ಕೊಟ್ಟವ್ರೆ. ಸೈಬರ್ ಕ್ರೈಮ್ ಅವರು ನಿಮ್ಗೇನು ಕೀಳಕ್ ಕೆಲಸ ಇಲ್ವಾ? ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಸರ್ಕಾರ ಇದೆ, ನೀವು ಕಂಪ್ಲೇಂಟ್ಗಳಿಗೆ ವಿಸಿಲ್ ಬ್ಲೋವರ್ಗಳಿಗೆ ಧ್ವನಿ ಎತ್ತೋ ನಮ್ಮಂತವ್ರಗಳಿಗೆ ಸುಳ್ಳು FIR ಮಾಡ್ಕೊಂಡು ನಮ್ಮನ್ನ ಹರಾಸ್ಮೆಂಟ್ ಮಾಡ್ಕೊಂಡು ಅಲ್ಲಿ ಯಾವನನ್ನ ಅರೆಸ್ಟ್ ಮಾಡಬೇಕು, ಯಾವನಿಗೆ ನೋಟಿಸ್ ಕೊಡಬೇಕು, ಯಾವ ಬಂಗ್ಲೆಗುಡ್ಡನ್ನ ಸೀಸ್ ಮಾಡಬೇಕು, ನಿಮ್ಗೆ ಸೀಸ್ ಮಾಡೋ ಯೋಗ್ಯತೆ ಇಲ್ಲ. ಪ್ರೊಟೆಕ್ಟ್ ಮಾಡಿ ಅವನನ್ನ. ವಿಠಲ್ ಗೌಡನ್ಗೆ ಪೊಲೀಸ್ ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನೋಡಿ, ನಿಮ್ಮ ವಯಸ್ಸಿಗೆ ಮರ್ಯಾದೆ ಇದೆ. ಅಲ್ಲಿ ಬಂಗ್ಲೆಗೂಡದಲ್ಲಿ ನೂರಾರು ನಿಮ್ಮ SIT ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಒಂದು ಕಡೆ ಮಾಧ್ಯಮನ ಬಳಸಿ ಬುಲ್ಡೆ ಅಂತ ಇದ್ದಾರೆ. ವಿ ರಿಯಲಿ ಡೋಂಟ್ ವಾಂಟ್ ಮೀಡಿಯಾ ಟು ಯೂಸ್ ಬ್ಲಡಿ ಬುರ್ಡೆ. ಈ ಬುರ್ಡೆ ಮತ್ತೆ ಬ್ರೀಫ್ ಕೇಸ್ ಮಾಧ್ಯಮಗಳು ಈ ರೀತಿ ಅಪಪ್ರಚಾರ ಮಾಡೋದು. ಆಮೇಲೆ ಭೀಮನ ಲಾಯರ್ ಧನಂಜಯ ಎಲ್ಲೋದ್ರು ಕೇಳಿ, ತಾಕತ್ತಿದ್ರೆ ಪ್ರಶ್ನೆ ಇದ್ರೆ ಯಾಕೋಗಿ ಹೇಳ್ತಾ ಇಲ್ಲ ನೀವು? ವೆರ್ ಇಸ್ ಭೀಮಾಸ್ ಲಾಯರ್? ಧನಂಜಯ ಎಲ್ಲೋದ್ರು? ಯಾಕೆ ಸೈಲೆಂಟ್ ಆಗಿದ್ದಾರೆ? ಯಾಕೆ ಮಾತಾಡ್ತಾ ಇಲ್ಲ? ಡಸ್ ಮೀಡಿಯಾ ಕ್ಯಾನ್ ಕ್ವಶನ್ ದಿಸ್? 20 ವರ್ಷದಿಂದ 40 ವರ್ಷದಿಂದ ಈ ಘಟನೆಗಳು ನಡೀತದೆ. ಬಂಗ್ಲೆಗುಡ್ಡ ಒಂದು ಹ್ಯೂಮನ್ಗಳನ್ನ, ಸತ್ತಿರೋ ವ್ಯಕ್ತಿಗಳನ್ನ ತಗೊಂಡೋಗಕ್ಕೆ ಬಿಸಾಕೋ ಒಂದು ಸ್ಟಾಕ್ ಯಾರ್ಡ್ ಆಗಿದೆ. ಇಟ್ಸ್ ಎ ಸ್ಟಾಕ್ ಯಾರ್ಡ್ ಆಫ್ ಹ್ಯೂಮನ್ಸ್. ಯಾಕೆ ಬಂಗ್ಲೆಗೂಡನ ಸೀಸ್ ಮಾಡ್ತಾ ಇಲ್ಲ ಮಾಧ್ಯಮ? ಯಾಕೆ ನೀವ್ ಯಾಕೆ ಬಂಗ್ಲೆಗೂಡದ ಬಗ್ಗೆ ಕೇಳ್ತಾ? ನೀವೆಷ್ಟು ಬ್ರೀಫ್ ಕೇಸ್ ಇಸ್ಕೊಂಡಿದ್ದೀರೋ? ತಲಾರಟೆ ಈ ಇಡಿಯಟ್ ಮಾಧ್ಯಮಗಳ
ಎಲ್ಲರೂ ಅಲ್ಲ, ಕೆಲ ಮಾಧ್ಯಮಗಳು. ಪವರ್ ಟಿವಿ ರಾಕೇಶ್ ಶೆಟ್ಟಿ ಕೇಳ್ತಾ ಇದ್ದಲ್ಲೇನೋ, ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡ್ಕೊಂಡು ಬಂಗ್ಲೆಗೂಡದಲ್ಲಿ 106 ಪಳವಳಿಕೆಯಲ್ಲಿ ಸಿಕ್ಕಿದೆ. ವಿಠಲ್ ಗೌಡ ಇಸ್ ಅ ವಿಟ್ನೆಸ್, ಇನ್ನೂ ಸೀಸ್ ಮಾಡಿಲ್ಲ SIT ಅವರು. ಕೇಳಲ್ಲ, ತಾಕತ್ತಿದ್ರೆ ನಿನ್ಗೆ ಕೇಳೋ, ಕ್ಯಾರೆಕ್ಟರ್ ಅಸೋಸಿನೇಷನ್ ಫೆಲೋ, ನಿನ್ ಮೇಲೆ ಕೂಡ ಫೈಲ್ ಆಗಿದೆ. ದ ಕಂಪ್ಲೇಂಟ್ ಹ್ಯಾಸ್ ಫೈಲ್ ಟು ದ ಮೀಡಿಯಾ ರೆಗ್ಯುಲೇಟರಿ ಅಥಾರಿಟಿ. ನಿನ್ನ ಲೈಸೆನ್ಸ್ ಅನ್ನ ಸೀಸ್ ಮಾಡಿಸ್ತೀನಿ ನಾನು. ಕುಮಾರಸ್ವಾಮಿ ಕೈಯಲ್ಲಿ ಸೀಸ್ ಮಾಡ್ಸಕ್ಕಾಗಿಲ್ಲ, ನಾನು ಸೀಸ್ ಮಾಡಿಸ್ತೀನಿ. We really pity the way the SIT is investigating the entire case. The entire case has been deviated purposefully, and the mission is to ಈ ಕೊಲೆಗಾರನ ಬಚಾವ್ ಮಾಡೋ ಅಂಥದ್ದು ಕೆಲಸವನ್ನ ಸ್ವತಃ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. CM ಅವರು ಮೌನವಾಗಿದ್ದಾರೆ. ಹೋಮ್ ಮಿನಿಸ್ಟರ್ ಎಲ್ಲೆಲ್ಲೋ ಹೋಗಿ ಪೂಜೆಗಳು ಮಾಡ್ತಾ ಇದ್ದಾರೆ. ಬಂಗ್ಲೆಗೂಡದಲ್ಲಿ 16 ಪಳವಳಿಕೆಗಳು ಸಿಕ್ಕಿದ್ರೆ ಅದನ್ನ ಸೀಸ್ ಮಾಡಿದ. ಇಲ್ಲೆಲ್ಲೋ JCBಗಳನ್ನ ಬಳಸೋದು, ಪೋಕ್ಲೇನ್ಗಳು ಬಳಸೋದು, ಮಾಧ್ಯಮನ ಬಳಸೋದು, ಸುಳ್ಳು ಸುದ್ದಿ ಹರಡಕ್ಕೆ. ನಿಜವಾದಂತ ಸುದ್ದಿ ಸಿಕ್ಕಿದಾಗ ಮಾಧ್ಯಮನೂ ಮಾತಾಡಲ್ಲ, SIT ಅವರು ಅದನ್ನ ಸೀಸ್ ಮಾಡಲ್ಲ. ಅಲ್ಟಿಮೇಟ್ಲಿ ಬಾಯ ಮುಚ್ಚಲು ಅವನು ಯಾವನ ಕಲ್ಲು ಹೊಡೆದ್ರೆ ತಗೊಂಡಾಗ ಅವನನ್ನು ಸೀಸ್ ಮಾಡಲಿ. ಅವನು ಯಾಕೆ ಬ್ರದರ್, ಗಣೇಶ ಹಬ್ಬದಲ್ಲಿ ಮುಸ್ಲಿಂ ಮಾಡಿ ತಪ್ಪಲ್ಲ, ತಪ್ಪು ಮಾಡಿದ್ರೆ ಅಲ್ಲಿ ಕಲ್ಲು ಹೊಡೆದ್ರೆ ಅವ್ನ ಅರೆಸ್ಟ್ ಮಾಡಿ ಜೈಲು ಕಳ್ಸಕ್ಕೆ ಪೊಲೀಸರು ಇದ್ದಾರೆ. ದಟ್ಸ್ ನಾಟ್ ಅನ್ ಸ್ಟೇಟ್ ಇಶ್ಯೂ ಬಂದ್ಬಿಟ್ಟೀಗ ವಿ ವಾಂಟ್. ಅಲ್ಲಿ ಮದ್ದೂರ್ ವಿಚಾರ ಮಾಡ್ತಾ ಇರೋದೇ ಬಿಜೆಪಿಯವರು. ಈ ಒಂದು ಬಿಜೆಪಿ ಅವ್ರಿಗೆ ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ಜನರ ಜೊತೆ ದುಡ್ಡಿಲ್ಲ, ಅವ್ರ ಮಕ್ಕಳು EMI ಕಟ್ಟಕ್ಕಾಗ್ತಾ ಇಲ್ಲ, ಮಕ್ಕಳು ಫೀಸ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಮಾತಾಡಲ್ಲ ಬಿಜೆಪಿಯವರು. ಅವರಿಗೆ ಕೋಮುವಾದವನ್ನ ಹರಡೋದು ಏನಕ್ಕೆ ಅಂತಂದ್ರೆ ಚಿಕ್ಕಮಂಗ್ಳೂರು, ಮಂಗಳೂರು, ಧರ್ಮಸ್ಥಳ, ಉಜಿರೆ, ಉತ್ತರ ಕನ್ನಡ ಎಲ್ಲ ಕಡೆ ಬೇಸ್ ಕಳ್ಕೊಂಡಿದೆ. ಈಗ ಹೊಸ ಬೇಸನ್ನ ಕುಮಾರಣ್ಣ ನಿಮಗೆ ಬುದ್ಧಿ ಇಲ್ವಾ? ಅಲ್ಲಿ ಶಾಂತವಾಗಿದ್ದಂತ ರೈತರ ನಾಡಲ್ಲಿ ನಿಮ್ಮ JDS ಗೆಲ್ತಾ ಇದ್ದಂತ ಬೆಲ್ಟ್ ಅಲ್ಲಿ ಹೋಗ್ಬಿಟ್ಟು ಈ ಕೋತಿ ನನ್ನ ಮಕ್ಕಳನ್ನ ಬಿಟ್ಟಿದ್ದೀರಾ, ಅವ್ರು ನಿಮ್ಮನ್ನ ಖಾಲಿ ಮಾಡಿಸ್ತಾರೆ. ನೆಕ್ಸ್ಟ್ ಟೈಮ್ 3-4 ಬಂದ್ರೆ ಹೆಚ್ಚು, ಬರ್ದಿಟ್ಕೊಳ್ಳಿ, 3-4 ಬಂದ್ರೆ ಹೆಚ್ಚು. ಏನೋ ಫರ್ಗೆಟ್ ಅಬೌಟ್ ಮದ್ದೂರ್. ನಾನು ಮದ್ದೂರ್ ಬಗ್ಗೆ ಮಾತಾಡಕ್ ಹೋಗಲ್ಲ, ಹಾಳಾಗಿ ಹೋಗ್ಲಿ, ಯಾಕಂದ್ರೆ ಜನಗಳಿಗೆ ಬುದ್ಧಿ ಇಲ್ಲ, ನಾವೇನ್ ಮಾಡಕ್ಕಾಯ್ತದೆ. ಬಟ್ ಧರ್ಮಸ್ಥಳದ ವಿಚಾರದಲ್ಲಿ SIT ನಡೆ ತುಂಬಾ ಕೆಟ್ಟದಾಗಿದೆ. ಕೊಲೆಗಾರನ ರಕ್ಷಣೆ ಮಾಡ್ತಾ ಇದ್ದಾರೆ. ನೋಟಿಸ್ ಕೊಡ್ಬೇಕಾದ್ರು ಧರ್ಮಸ್ಥಳ ಪೊಲೀಸರಿಗೆ. ಬಂಗ್ಲೆಗೂಡದಲ್ಲಿ ಹೆಣ ಹೆಂಗ್ ಬಂತು, ಅಲ್ಲಿ ಪಳವಳಿಕೆ ತಂದು ಬಿಸಾಕ್ದವ್ರು ಯಾರು? ಧರ್ಮಸ್ಥಳ ಪೊಲೀಸರು ಕಣ್ಣು ಬಾಯಿ ಮುಚ್ಕೊಂಡು ಹೆಂಗಿದ್ರು? ಅಲ್ಲಿ ಬಂದಂತ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳ ಕರ್ತವ್ಯ ಏನು, ಅವ್ರ ಇನ್ವಾಲ್ವ್ಮೆಂಟ್ ಏನು, ಎಷ್ಟೆಷ್ಟು ಕಾಸಿಸ್ಕೊಂಡಿದ್ರು ಇದನ್ನೆಲ್ಲ ಬಿಸಾಕ್ಬೇಕಾದ್ರೆ ಕಣ್ಮುಚ್ಕೊಂಡಿರಕ್ಕೆ? ಇವ್ರುಗಳಿಗೆ ಮತ್ತೆ ತಿಂಗಳು ಮಾಮೂಲಿ ಕೊಲೆಗಾರರಿಂದ ಎಷ್ಟು ಬರ್ತಾ ಇತ್ತು? ಅಲ್ಲಿ ಬಂದಂತ ಮಿಸ್ಸಿಂಗ್ ಕೇಸ್ಗಳನ್ನ ಅಲ್ಲಾಗಿರುವಂತ ಮಿಸ್ಸಿಂಗ್ ಕೇಸುಗಳು, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತ ಪಳವಳಿಕೆಗಳು 2 ಮ್ಯಾಚ್ ಆಗತ್ತೆ. ಮಿಸ್ಸಿಂಗ್ ಕೇಸ್ ಅಲ್ಲ, ಸಾಯಿಸಿ ಬಂಗ್ಲೆಗುಡ್ಡದಲ್ಲಿ ಬಿಸಾಕಿದ್ದಾರೆ. ಇವರು ಮಿಸ್ಸಿಂಗ್ ಕೇಸ್ ಸಿಕ್ಕಿಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದಾರೆ. ತನಿಖೆ ಕೂಡ ಮಾಡಿಲ್ಲ ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡ ಪೊಲೀಸರು. ಈಗ SIT ನೋಟಿಸ್ ಕೊಡ್ಬೇಕಾರದು ಇವರಿಬ್ಬರಿಗೆ. ನೀವು SIT ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಬಟ್ಟೆನ ನಾನ್ ಬಿಚ್ಚಿಸ್ತೀನಿ. ನಿಮ್ಮ ಬಟ್ಟೆನ SIT ಲಿರೋ 20 ಜನರ ಬಟ್ಟೆನ ನಾನ್ ಬಿಚ್ಚಿಸ್ತೀನಿ. ನಿಮ್ಮನ್ನ ಬ್ರೈನ್ ಮ್ಯಾಪಿಂಗ್ ಹಾಕಿಸ್ತೀನಿ. ಓಕೆ, ಐ ಡೋಂಟ್ ಮೈಂಡ್. ಏನು 5 FIR ತಾನೆ. ನಾನು ಹೈಕೋರ್ಟ್ಗೆ ಹೋಗ್ತೀನಿ, ನಾನು ಕೇಳ್ತೀನಿ. ಯಾಕೆ ಮೊನ್ನೆ ಇವನು ಹೋಗಿ ಏನೋ ಅವನೇನೋ ಪಾಟೀಲ್ ಏನಪ್ಪ ಅವನು ಯತ್ನಾಳು ಬಾಯಿಗೆ ಬಂದಂಗೆ ಮಾತಾಡೋದು 5 ಲಕ್ಷ ಕೊಡ್ತೀನಿ ಅಂತ. ಆಮೇಲೆ ಅಲ್ಲಿ ಹೋಗಿ ಹೈಕೋರ್ಟಲ್ಲಿ ಹೋಗಿ ಕಾಡಿ ಬೇಡಿ ಸ್ಟೇ ತಗೊಂಡ್ಬಂದಿದ್ದಾನೆ. ಯತ್ನಾಳ್ ಮಾತಾಡಿ ಸ್ಟೇ ಕೊಡೋದಾಯ್ತು ಅಂತಂದ್ರೆ ನಾವು ಕೇಳ್ತೀವಿ, ನಾವು ಹೋಗಿ ಅಪೀಲ್ ಮಾಡ್ತೀವಿ. ಡೆಫಿನೆಟ್ಲಿ ವಿಲ್ ಅಪೀಲ್, ನಮ್ದೇನು ತಪ್ಪಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ನಾವೆಲ್ಲ ವಿಸಿಲ್ ಬ್ಲೋವರ್ಸು. ನಾವು ಮಾತಾಡೋದೇ ತಪ್ಪು ಅಂದ್ಬಿಟ್ರಾಗಾರ. SIT ಅವ್ರ ನಡೆ ತುಂಬಾ ಕೆಟ್ಟದಾಗಿದೆ. SIT ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಕಂಪ್ಲೇನೆಂಟ್ಗಳನ್ನ ಅರೆಸ್ಟ್ ಮಾಡೋದು, ಸಾಕ್ಷಿದಾರಗಳಿಗೆ ಹಿಂಸೆ ಕೊಡೋದು. ಥ್ಯಾಂಕ್ ಗಾಡ್ ಬಂಗ್ಲೆಗುಡ್ಡಕ್ಕೆ ವಿಠಲ್ ಗೌಡನ್ ಕರ್ಕೊಂಡೋಗಿದ್ದು ತುಂಬಾ ಒಳ್ಳೆ ಕೆಲಸ SIT ಅವರು. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಅಲ್ಲಿ ಪಳವಳಿಕೆಗಳು ಸಿಕ್ಕಿರೋದು ವಿಡಿಯೋಗ್ರಫಿ ಆಗಿದೆ. there is a proof with the SIT that there are human remains, huge remains, ರಾಶಿ ಟ್ರ್ಯಾಕ್ಟರ್ ಗಟ್ಲೆ ಅಲ್ಲಿ ಹ್ಯೂಮನ್ ರಿಮೇನ್ಗಳು ಬಿದ್ದಿವೆ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಲ್ಲಿ ಬಿದ್ದಿರುವಂತ ಪಳವಳಿಕೆಗಳಿಗೂ ಧರ್ಮಸ್ಥಳ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗಿರುವಂತ ಮಿಸ್ಸಿಂಗ್ ಕೇಸ್ಗಳು ಎರಡಕ್ಕೂ ಒಂದು ಕನೆಕ್ಷನ್ ಇದೆ. ಮಿಸ್ಸಿಂಗ್ ಕೇಸ್ಗಳ ಬಾಡಿಗಳು ಅಲ್ಲಿ ಸಿಕ್ಕಿವೆ. ಇದನ್ನ ಯಾಕೆ SIT ಸೀಸ್ ಮಾಡ್ತಾ ಇಲ್ಲ? ಇದನ್ನ ಯಾಕೆ ಧರ್ಮಸ್ಥಳ ಪೊಲೀಸರಿಗೆ ನೋಟಿಸ್ ಕೊಡ್ತಾ ಇಲ್ಲ? ಕಳೆದ 20 ವರ್ಷದಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸಲ್ಲಿ FIR ಮಾಡಿದವನು, ತನಿಖೆ ಮಾಡಿದವನಿಗೆ ನೋಟಿಸ್ ಕೊಡಬೇಕು. ಅವ್ನು ಸತ್ತಿದ್ರೆ ಓಕೆ, ಬದುಕಿದ್ರೆ ಅವನ್ನ ಕರ್ಕೊಂಡು ಬರಲೇಬೇಕು ನೀವು. ವಿಠಲ್ ಗೌಡನಿಗೆ, ಸೌಜನ್ಯ ಅವರ ಮಾವ ವಿಠಲ್ ಗೌಡನಿಗೆ ಬಂಗ್ಲೆಗೂಡದಲ್ಲಿ ಕರ್ಕೊಂಡು ಹೋದಂತ ವಿಠಲ್ ಗೌಡನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು, ಆತನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು.
ಏನೋ ಸ್ನೇಹಿತರೆ, ದಿಸ್ ಇಸ್ ದ ಲೇಟೆಸ್ಟ್ ಅಪ್ಡೇಟ್ ವಾಟ್ ಐ ಕ್ಯಾನ್ ಗಿವ್. SIT ದಿಕ್ಕು ತಪ್ಪಿ ಕೆಲಸ ಮಾಡ್ತಾ ಇದೆ. SIT ಮತ್ತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದೆ. ನಾನ್ ಸೆನ್ಸ್. ಅಲ್ಲೆಲ್ಲೋ ಬೆಳ್ತಂಗಡಿಲಿ ಒಂದು FIR ಅಂತೆ, ಏನೋದು ಹೊಡ್ಕೊಲ್ಲ, ನಮ್ಗೇನು ಅಟ್ಯಾಕ್ ಮಾಡಿದ್ರೆ ನಾವು ಸೆಲ್ಫ್ ಡಿಫೆನ್ಸ್ ತಗೊಂತೀವಪ್ಪ, ಅದಕ್ಕೆ FIR. ಆ ಚಿಕ್ಕಬಳ್ಳಾಪುರದಲ್ಲಿ ಅಮಿತ್ ಶಾನ ಕೇಳಿದೆ, ಏನೋ ಅಲ್ರಿ ಅಮಿತ್ ಶಾಗ ಏನೋ ನೋವಾಗಿದ್ರೆ ಅಮಿತ್ ಶಾ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಯಾವನೋ ಕಂಪ್ಲೇಂಟ್ ಕೊಟ್ರೆ ಇವ್ರು ತಗೊಂಡು FIR ಮಾಡೋದು, ನಮ್ಮಗಳಿಗೆ ನೋಟಿಸ್ಗಳು ಕೊಡೋದು. ಇಲ್ಲಿಂದ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೀನಿ, ಆಂಧ್ರ ಬಾರ್ಡರ್ಗೆ, ಇಲ್ಲಿಂದ ಬೆಂಗಳೂರು ಬೆಳ್ತಂಗಡಿಗೆ ಹೋಗಿದ್ದೀನಿ. ಅವರುಗಳು ಹರಾಸ್ಮೆಂಟ್, ನೀವು ಏನೇ ಹರಾಸ್ಮೆಂಟ್ ಕೊಟ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಕೆಲವರು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ನಿಮ್ಮ ಮೇಲೆ ಕೂಡ EDಗೆ CBIಗೆ ಹೋಗಿದ್ದೆ. ಸದಾಶಿವನವ್ರಿಗೆ ಎಷ್ಟು ದುಡ್ಡು ಬಂದಿದೆ ಅಂತ ನಾನು ಕೂಡ ಬರ್ದಾಕಿದ್ದೀನಿ. ಓಕೆ, ನಾನೇನು ಸುಮ್ಮನೆ ಅಲ್ಲ, ನನ್ನನ್ನು ಕೆದಕಿದ್ದೀರಾ. ನಾನು ಮಾತ್ರ ಹೇಳ್ತೀನಿ, ಇದಕ್ಕೊಂದು ಗತಿ ಕಾಣಿಲ್ಲ ಅಂತಂದ್ರೆ ನಾನಂತೂ ಬಿಡೋದೇ ಇಲ್ಲ. 5 FIR, ಒಬ್ಬ ಅಡ್ವೊಕೇಟ್ ಮೇಲೆ, ಒಬ್ಬ ವಿಸಿಲ್ ಬ್ಲೋವರ್ ಮೇಲೆ, ಒಬ್ಬ ಸಾಮಾಜಿಕ ಜವಾಬ್ದಾರಿ ಅಂತ ವ್ಯಕ್ತಿ ಮೇಲೆ. ನೆನ್ನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸರ್ ಓಹೋ ಯಾವುದೋ ಕಂಠಿಯಾರ ಅಂತೆ, ನನಗೆ ಗೊತ್ತಿಲ್ಲಪ್ಪ, ಆ ಎಮ್ಮ ಯಾರು ಅಂತ ಗೊತ್ತಿಲ್ಲ ನನಗೆ. ಆ ಕಂಠಿಯಾರ ವಿಚಾರನೂ ಗೊತ್ತಿಲ್ಲ. ಯಾರು ಬರ್ದವನೆ ಹೋಗಿ ಕೇಳಿ. ಇವನು ಲಂಕೇಶ್ ಬರ್ದವನೆ, ಅಗ್ನೀಶ್ ಇವನು ಬರ್ದವನೆ, ಯಾರು ಹಾಯ್ ಬೆಂಗಳೂರು ಬರ್ದವನೆ. ಮೇಲಕ್ಕೆ ಹೋಗಿ ಕೇಳ್ಕೊಂಬನ್ನಿ. ಯಾರು ರವಿ ಬೆಳಗೆರೆ ಬರ್ದಿರೋ ಡಾಕ್ಯುಮೆಂಟ್ ಹಂಗೆ ಇದೆ ಕಂಠಿಯಾರದ ಬಗ್ಗೆ. ನಾವೇನು ಹೇಳಿಲ್ಲ ಅಲ್ಲಿ. ಹೋಗಿ ಕೇಳ್ಕೊಂಬನ್ನಿ ರವಿ ಬೆಳಗೆರೆ ಯಾಕೆ ಬರ್ದವನೆ ಅಂತ. ನಾನ್ ಸೆನ್ಸ್ ಎಲ್ಲ ಎಲ್ಲಿ ನೀವು ಸೂಕ್ಷ್ಮತೆಯನ್ನ ತೋರಿಸ್ಬೇಕು. ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು FIR ಮಾಡ್ಬಿಟ್ಟು ನಮ್ಗೆಲ್ಲ ನೋಟಿಸ್ಕೊಬಿಟ್ರೆ ಯಾವನು ಎದ್ರಕೊಳಲ್ಲ. ನಾವ್ ಯಾರು ಏನು ತಪ್ಪು ಮಾಡಿಲ್ಲ, ವಿಲ್ ಕಮ್ ಅಂಡ್ ಆನ್ಸರ್ ಇಟ್ಟು. 4 ಕಡೆ ಆನ್ಸರ್ ಮಾಡಿದೀನಿ, ಇನ್ನೊಂದ್ ಕಡೆ ಆನ್ಸರ್ ಮಾಡ್ತೀನಿ. ಅದನ್ನ ತಗೊಂಡೋಗಿ ಹೈಕೋರ್ಟ್ ಅಲ್ಲಿ ಹಾಕಿ ನಾನು ಪ್ರಶ್ನೆ ಮಾಡ್ತೀನಿ. ಡೆಫಿನೆಟ್ಲಿ ಐ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ. ಐ ಒಬ್ಟೈನ್ ಅಷ್ಟೇ, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಅಪೀಲ್ ಮಾಡ್ತೀನಿ. ಯಾಕಂದ್ರೆ ನಮ್ಮಂತವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರು ನ್ಯಾಯವಾದಿ ಕೆಲಸ. ಇಲ್ಲ ಅಂತಂದ್ರೆ ನೇಪಾಳಲ್ಲಿ ನೋಡಿದಿರಲ್ಲ ಏನಾಗಿದೆ ಅಂತ. ನಿಮ್ಗೆ ನೇಪಾಳ ಗತಿ ಆಗೋವರೆಗೂ ಕರ್ನಾಟಕ ಮತ್ತೆ ಭಾರತವನ್ನ ನೀವು ಬಿಡಲ್ಲ, ಪೀಡೆ ಮುಂಡೆ ಮಕ್ಕಳು ಅಂತ ಗೊತ್ತಿದೆ ನನಗೆ. ಅಲ್ಟಿಮೇಟ್ ಆಗಿ ವಾಂಟ್ ಟು ಡೆಸ್ಟ್ರಾಯ್ ದ ಪೀಸ್ ಇನ್ ಸೊಸೈಟಿ. ಯಾವ್ದಕ್ಕೆ ನೀವು ಹೋರಾಟ ಮಾಡ್ಬೇಕಾದ್ರು BJP ಅವರು? ವಿರೋಧ ಪಕ್ಷವಾಗಿ ಏನು ಕಾಲ್? ಅಶೋಕ, OT ರವಿ, ಪ್ರತಾಪ್ ಸಿಂಹ, ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಬೇಕು. ನೀವು ಮಾಡ್ತಾ ಇದೀರನೋ? ಯಾಕಂದ್ರೆ ಬೆಲೆ ಏರಿಕೆ ಮಾಡ್ತಿರೋದೇ ನೀವು, ಕೇಂದ್ರ ಸರ್ಕಾರ. ಒಂದ್ ಕಡೆ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ, ನೆಮ್ಮದಿ ಇಲ್ಲ ಜನಗಳಿಗೆ. ಕುಡಿಯೋ ನೀರು ವಿಷ, ತಿನ್ನೋ ಊಟ ವಿಷ, ಅದಕ್ಕೆಲ್ಲ ಪೆಸ್ಟಿಸೈಡ್ಸ್ ಯೂರಿಯಾ ಹಾಕಿ ಜನಗಳಿಗೆ ದಿನ ಸಾಯಿಸ್ತೀರಾ. ಬೆಳಗ್ಗೆ ಆದ್ರೆ ಒಂದು ವೈನ್ ಶಾಪ್ಗಳು ಡ್ರಗ್ ದಂದೆ, ಆಮೇಲೆ ಆಸ್ಪತ್ರೆಗಳು, ಕ್ಲಿನಿಕ್ಗಳು ಕರ್ನಾಟಕದಲ್ಲಿ ಪ್ರತಿದಿನ ಹೆಚ್ಚುಕೊಂತ ಹೋಗ್ತಾ ಇದೆ. ಇಲ್ಲ ಅದು ಬಿಟ್ರೆ ನಿಮ್ಮ ಭ್ರಷ್ಟಾಚಾರ ಹೆಚ್ಚುಕೊಂಡು ಹೋಗ್ತೈತೆ. ಹೇಳನಲ್ಲ, ಆ ನೇಪಾಳದಲ್ಲಿ ಬೀದಿನಲ್ಲಿ ಹೊಡಿತಾರಲ್ಲ, ಆ ದಿನ ಕರ್ನಾಟಕದಲ್ಲಿ ಭಾರತದಲ್ಲಿ ಬಂದೇ ಬರುತ್ತೆ. ಆವತ್ತು ನಿಮಗೆ ನೀವು ಶಾಪ ಹಾಕೊಂತೀರಾ. ನೀವು ಮಾಡ್ತಾರ ಅನ್ಯಾಯಗಳಿಗೆ, ನೀವು ಮಾಡ್ತಾರಂತ ದೌರ್ಜನ್ಯಗಳಿಗೆ. ಬೀದಿನಲ್ಲಿ ಹೊಡೆಯೋ ದಿವಸ ದೂರ ಎಲ್ಲ ಕಣಲೇ. ನೀವು ಮಾಡ್ತಾರ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ. ರಿಯಲ್ ಎಸ್ಟೇಟ್ಗಳು ಮಾಡ್ಕೊಂಡು ರೈತರ ಜಮೀನುಗಳನ್ನ ಕಿತ್ಕೊಂಡು, ಏರ್ಪೋರ್ಟ್ ಅಂತೆ, ಇವ್ರ ಅಜ್ಜಿ ತಲೆ ಅಂತೆ, ಆಮೇಲೆ ಹೊಸ ಲೇಔಟ್ ಅಂತೆ, ಇವ್ರ ಮನೆಯವ್ರನ್ನ ತಗೊಂಡು ಊಣಕ್ಕೆ ಹೊಸ ಲೇಔಟ್ಗಳು. ರೈತರು ಅನ್ನ ಬೆಳೆಯೋದು ಬೇಡ, ಅನ್ನ ಬೆಳೆಯೋದೆಲ್ಲ ಸರ್ವನಾಶ ಮಾಡ್ಬಿಟ್ಟು ಆ ರೈತ ಜಮೀನ ಕಿತ್ಕೊಂಡು ಅವ್ರನ್ನ ಬೀದಿಗೆ ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇವ್ರು ದಂಧೆ ಮಾಡ್ಕೊಂಡು 1400 ಕೋಟಿ ಡಿಕ್ಲೇರ್ಗಳನ್ನ ಮಾಡ್ಕೊಂಡು 1000 ಕೋಟಿ ಡಿಕ್ಲೇರ್ಗಳನ್ನ ಮಾಡ್ಕೊಂಡು ಮತ್ತೆ ಮುಗ್ಧ ಜನರನ್ನ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಬೀದಿ ತಗೊಂಡ್ಬಂದು ಗಲಾಟೆಗಳನ್ನ ಮಾಡ್ಕೊಂಡು ಆ ದೇವರ ಹೆಸರಲ್ಲಿ ಗಲಾಟೆ ಮಾಡ್ತಿರಲ್ಲೋ ನೀವು. ಯಾವ ಧರ್ಮ ರಕ್ಷಕರೋ, ಬೇವರ್ಸಿಗಳ. ದೇವರನ್ನೋದು ಶಾಂತಿಯ ಸಂಕೇತ, ದೇವರನ್ನೋದು ಒಂದು ನೆಮ್ಮದಿಯ ಸಂಕೇತ, ದೇವರನ್ನೋದು ಒಂದು ಪ್ರಾರ್ಥನೆಯ ಸಂಕೇತ. ಅದನ್ನ ತಗೊಂಬಂದು ಬೀದಿಲಿ ತೋರಿಸಿ ಅವನ ಬೇವರ್ಸಿಗಳು ಕಲ್ಲಲ್ಲಿ ಹೊಡೆದು ನೀವುಗಳು ಅದನ್ನ ಏನ್ ಮಾಡ್ತಾ ಇದ್ದಾರೆ? ವಾಟ್ ಈಸ್ ದ ಇಶ್ಯೂ? ಬರ್ನಿಂಗ್ ಇಶ್ಯೂ ಇಸ್ ಅನ್ಎಂಪ್ಲಾಯ್ಮೆಂಟ್, ಬರ್ನಿಂಗ್ ಇಶ್ಯೂ ಇಸ್ ಬೆಲೆ ಏರಿಕೆ, ಬರ್ನಿಂಗ್ ಇಶ್ಯೂ ಇಸ್ ಓದ್ತಾರೋ ಮಕ್ಕಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದ್ತಾರೋ ಮಕ್ಕಳು ಇಂಜಿನಿಯರಿಂಗ್ ಮಾಡಿದವ್ರು ಕೆಲಸ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಮಾತಾಡ. ಯಾಕಂದ್ರೆ ನಿಮ್ಮ ಹೆಂಡ್ರು ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಕರ್ನಾಟಕವನ್ನು ಹಾಳು ಮಾಡ್ತಾ ಇರೋದು ಒಂದು 120 ಕುಟುಂಬಗಳು. ಎಲ್ಲಾ ಪಕ್ಷದಲ್ಲಿ ಸಿಕ್ಕೊಂಡು ಅವ್ರಗಳಿಗೆ ಅವ್ರ ಅಧಿಕಾರ ಬೇಕು, ಅವ್ರ ಮಕ್ಕಳಿಗೆ ಅಧಿಕಾರ ಬೇಕು. ಅದ್ರ ತಗೊಂಬಂದು ಇವಾಗ ನೋಡಿ, ನಿಖಿಲ್ ಕುಮಾರಸ್ವಾಮಿಗೆ ಅಧಿಕಾರ ಬೇಕು, ಕುಮಾರಸ್ವಾಮಿನೂ ಕರ್ಕೊಂಡ್ಬಂದು BJP ಪ್ರೊಟೆಸ್ಟ್ ಮಾಡಿಸ್ತಾವನೆ. ಅಲ್ಲಿ ರೈತರಿಗೆ ಅನ್ಯಾಯದನ್ನು ಕುಮಾರಸ್ವಾಮಿ ಕೇಳ್ತಾ ಇಲ್ಲ, ಬೆಲೆ ಏರಿಕೆ ಬಗ್ಗೆ ಕುಮಾರಸ್ವಾಮಿ ಕೇಳ್ತಾ ಇಲ್ಲ. ಅಲ್ಲಿ ಕಾವೇರಿ ನೀರನ್ನು ಕದ್ಕೊಂಬಂದು ಬೆಂಗಳೂರಲ್ಲಿ ಬಿಲ್ಡರ್ಗಳಿಗೆ ಮಾಡ್ತಾವ್ರೆ, ಅದ್ರ ಬಗ್ಗೆ ಕುಮಾರಸ್ವಾಮಿ ಕೇಳಲ್ಲ. ಹಾಳಾಗಿ ಹೋಗ್ಲಿ, ಅಲ್ಲಿ ದೇವ್ರ ವಿಚಾರ ಇಟ್ಕೊಂಡು ನೀವು ಗಲಾಟೆಗಳು ಮಾಡ್ಸೋಕೆ ಅವ್ನು ಯಾರೋ ಪುಡಾರಿಗಳು, ಅವ್ನು ಯಾವನ ಕಲ್ಲು ಹೊಡೆದ ಒಬ್ಬ ಪುಡಾರಿ, ಇವರೇ ಬೇಕಾದ್ರೆ ಕಾಸು ಕೊಟ್ಟು ಕಲ್ಲು ಹೊಡ್ಸಿರ್ತಾರೆ, ಇವರೇ ಅದನ್ನ ಗಲಾಟೆ ಮಾಡಿಸಿರ್ತಾರೆ. 172 ಜನ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಹೋಗಿ ಗಲಾಟೆಗಳು ಮಾಡಿಸಿದ್ದಾರೆ ಅಂತಂದ್ರೆ, ಮತ್ತೆ ಅಲ್ಲಿ ಬಿಜಾಪುರದಲ್ಲಿ ಯಾರೋ ಹಿಂದೂ ಹುಡುಗರ ಕಲ್ಲುಗಳು ಹೊಡೆದ್ರಲ್ಲ, ಅದ್ರ ಬಗ್ಗೆ ಪ್ರೊಟೆಸ್ಟ್ ಆಗಿಲ್ಲ? I'm really pitified. I don't understand what's happening here. ಕಲ್ಲು ಹೊಡಿಯೋ ದಿನ ದೂರ ಇಲ್ಲ ರೀ. ಭಾರತದಲ್ಲಿ ಜನ ಬೀದಿಗೆ ಬಂದು ಕಲ್ಲು ಹೊಡಿಯೋ ದಿನ ದೂರ ಇಲ್ಲ ರೀ. ಬರ್ದಿಟ್ಕೊಳ್ಳಿ, ನಾನು ಈ ಮಾತನ್ನ ತುಂಬಾ ನೊಂದಿ ಹೇಳ್ತಾ ಇದ್ದೀನಿ.
ಧ್ವನಿ ಮಾಡೋ ನಮ್ಮ ಅಂತವ್ರುಗಳ ಮೇಲೆ 5 FIR ಮಾಡೋನೆ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರನ್ ಸರ್ಕಾರ, ಹೋಮ್ ಮಿನಿಸ್ಟರ್ ಸರ್ಕಾರ. ಹಂಗಾರೆ ಧ್ವನಿ ಮಾಡೋದು ಈ ದೇಶದಲ್ಲಿ ತಪ್ಪ? ಹಂಗಾರೆ ಕೊಲೆ ಆಗಿದ್ರೆ ಅದನ್ನ ಪ್ರಶ್ನೆ ಮಾಡೋ ತಪ್ಪೇನ್ರಿ? 5 FIR. ನನಗೇನೋ ದುಡ್ಡಿದೆ, ನನಗೇನೋ ಬ್ಯಾಕ್ ಗ್ರೌಂಡ್ ಇದೆ, ನಾನು ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಬರ್ತೀನಿ, ಗನ್ಮೆನ್ಗಳನ್ನ ಇಟ್ಕೊಂಡು ಏನೋ ಬಾಯ್ಸ್ಗಳನ್ನ ಇಟ್ಕೊಂಡು ಅಪ್ರೋಚ್ ಮಾಡ್ತೀನಿ. ಅದು ಹೈಕೋರ್ಟ್ ಬಿಟ್ಟು ಬಚಾರ. ಅದು ಹೈಕೋರ್ಟ್ ನನಗೆ ಸ್ಟೇ ಕೊಡ್ತಾ. seriously is going through an emergency. ಸಾರಿ, ಏನೋ ಡಿಸ್ಕನೆಕ್ಟ್ ಆಗ್ತಾ ಇದೆ. ಐ ಸ್ಟಾಪ್ ಇಟ್ ಹಿಯರ್. ರಿಯಲಿ ನನಗೂ ಕೂಡ ಬೇಜಾರಾಗ್ತಾ ಇದೆ. ಎಷ್ಟು ಮಾತಾಡೋಕ್ಕಾಗುತ್ತೆ? ನನಗೇನೋ ಹಣ ಇದೆ, ನನಗೇನೋ ಬ್ಯಾಕ್ ಗ್ರೌಂಡ್ ಇದೆ, ನಾನು ಬೇಕಾದ್ರೆ ಇವರು 5 FIR ಮಾಡ್ಸೋರು. 5 FIRಗೂ ಬೆಳ್ತಂಡಿಗೆ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಬಂದೆ. ಆಂಧ್ರ ಬಾರ್ಡರ್ ಚಿಕ್ಕಬಳ್ಳಾಪುರ ಅಲ್ಲಿಗೆ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟೆ. ಬಾಗೇಪಲ್ಲಿಗೆ ನೆನ್ನೆ ಸೋಲ್ದೇವನಹಳ್ಳಿ ಕೊಟ್ಟಿದ್ರು. ಅವ್ನು ಯಾರೋ ವಿಶ್ವನಾಥ, MLA ವಿಶ್ವನಾಥ, ಏನೋ ಅವನೇನೋ ಅಂದುಬಿಟ್ಟೆ ಅಂತ, ಅವನೇನೋ ದೊಡ್ಡ ಮನುಷ್ಯ ಅಂತಾರೆ. ಆಯ್ತಪ್ಪ, ಅದಕ್ಕೂ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟೆ. ನೆನ್ನೆ ಬಂದರೆ ಯಾರೋ ಇದು ಕಮಿಷನರ್ ಆಫೀಸ್ ಸೈಬರ್ ಕ್ರೈಮಲ್ಲಿ ಯಾರೋ ಡಾಕ್ಟರ್ ಜೈಮಾಲಾ ಏನೋ ಅಂತೆ, ಐ ಆಮ್ ಆಕ್ಟ್ರೆಸ್ ಅಂತೆ, ಅದೇನೋ ಗೊತ್ತಿಲ್ಲ, ಕಂಠಿಯಾರ ಅಂತ ಏನೋ ಅಲ್ಲಿ ಹಾಕಿ ಅಲ್ಲೊಂದು ಕಂಪ್ಲೇಂಟ್ ಕೊಟ್ಟಲ್ಲ. ಅದು ಯಾರ ಹೆಸರು ಮೆನ್ಷನ್ ಮಾಡಿಲ್ಲ. ಆದ್ರೂ ಪೊಲೀಸರು ಬಂದು ನಂಗೆ ನೋಟಿಸ್ ಕೊಟ್ಟಾರೆ. ಏನೋ ಡೋಂಟ್ ವರಿ, ನಿಮ್ಮ ಹರಾಸ್ಮೆಂಟ್ ನಾನೇನು ಬಗ್ಗಲ್ಲ, ನ್ಯಾಯ ಕೇಳ್ತಾ ಇದ್ದೀವಿ. ವಿ ವಿಲ್ ಸ್ಟ್ಯಾಂಡ್ ವೆರಿ ಸ್ಟ್ರಾಂಗ್. ನೀವು ನನ್ನ ಮೇಲೆ FIR ಮಾಡಿಲ್ಲ ಅಂದ್ರೆ ನಾನು ಎಲ್ಲ ಬಿಟ್ಬಿಡ್ತಾ. ನೀವು FIR ಮಾಡಿದ್ದ ನಿಮ್ಮನ್ನು ನಾನು ಬಿಡಲ್ಲ. ಈಗ ಇವನ್ ಐ ವಿಲ್ ನಾಟ್ ಸ್ಪೇರ್, ಐ ವಿಲ್ ಫೈಟ್ ದ ಜಸ್ಟಿಸ್ ಟಿಲ್ ಲಾಸ್ಟ್. ಓಕೆ, ಇದು ಲಾಜಿಕಲ್ ಕನ್ಕ್ಲೂಷನ್. ಹೋಗೋವರೆಗೂ ನಾನು ನಿಮ್ಮನ್ನ ಬಿಡಲ್ಲ. ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ. ಏನೋ ಏಯ್ ಸಾವುಕಾರ, ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಥ್ಯಾಂಕ್ ಯು.